ನೀವು ಗಂಡ ಹೆಂಡತಿ ಇಬ್ರು ಬೇರೆ ಆಗಿದ್ದೀರಾ ಅನ್ನೋದು ನಿಜಾನೇ ತಾನೇ? ನೀವಿಬ್ರೇ ಸಂಸಾರ ಮಾಡದೇ ಇರುವಾಗ ನಿಮ್ಮ ಆಸೆಗೋಸ್ಕರ ಮದ್ವೆ ಮಾಡಿದ್ರೆ ಅವ್ರು ಹೇಗ್ರಿ ಒಟ್ಟಿಗೆ ಇರ್ತಾರೆ? ಅಷ್ಟಕ್ಕೂ ನಿಮ್ಗೆ ಮದ್ವೆ ಮಾಡಿಸೋ ಅರ್ಹತೆನೇ ಇಲ್ಲ. ಊರಲ್ಲಿ 4 ಜನಕ್ಕೆ ನ್ಯಾಯ ನೀತಿ ಹೇಳೋ ನೀವು ಇಂಥ ಕೆಲಸ ಮಾಡ್ತಿರೋದ್ರಿಂದಾನೆ ಆ ದೇವ್ರಿಗೆ ಕೋಪ ಬಂದು ಇಲ್ಲಿ ನೋಡಿ ಈ ಅಕ್ಷತೆ ಹೀಗೆ ಬದಲಾಗಿರೋದು. ಏನೋ ಇಷ್ಟೆಲ್ಲ ನಡೀತಿದ್ರು ಕೂಡ ಇನ್ನೂ ಹಸೆ ಮಳೆಯಲ್ಲೇ ಕೂತಿದ್ದೀರಲ್ಲ. ಬೇರೆ ಆಗಿರೋ ಇವರಿಂದ ನೀವೇನಾದ್ರೂ ಮದ್ವೆ ಮಾಡಿಸ್ಕೊಂಡ್ರಿ ಅಂದ್ರೆ ನೋಡಿ ಇವ್ರ ಹಾಗೆ ಬೇರೆ ಆಗ್ತೀರಾ ಅಂತ ಆ ದೇವ್ರು ಸೂಚನೆ ಕೊಟ್ಟಿದ್ದಾನೆ. ಇವರು ಎಂತವ್ರು ಅಂತ ಆ ದೇವ್ರೇ ತೋರಿಸ್ಕೊಟ್ಟಿದ್ದಾನೋ. ಇನ್ನೂ ನೀವು ಇದನ್ನ ಅರ್ಥ ಮಾಡ್ಕೊಳ್ದೆ ಇವರು ದೇವ್ರಂತವ್ರು, ಇವರು ರಾಮಸೀತೆ ಇದ್ದ ಹಾಗೆ ಅಂತ ಇವ್ರ ಕೈಯಲ್ಲಿ ಮದ್ವೆ ಮಾಡಿಸ್ಕೊಂಡ್ರೆ ನೀವು ಕಾಡ್ ಸೇರ್ಕೋಬೇಕಾಗತ್ತೆ. ಇನ್ನು ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ? ಇವರಿಬ್ರು ಸೇರ್ಕೊಂಡು ಮದ್ವೆ ಮಾಡ್ಸಿದ್ರೆ ಕಲ್ಯಾಣಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತೀನಿ ಅಂದ್ರಲ್ಲ. ಇವ್ರ ಆಶೀರ್ವಾದ ಪಡ್ಕೊಂಡು ನೀವು ಮದ್ವೆ ಮಾಡ್ಕೊಂಡ್ರೆ ನೀವೀಗ ನಿಜವಾಗ್ಲೂ ಸಾಯ್ತೀರ ಕಣೋ. ನಿಮ್ಗೂ ಈ ಅಕ್ಷತೆ ತರನೇ ಆಗುತ್ತೆ ಅಂತ ಆ ದೇವ್ರು ನಿಮಗೆ ಕೊಟ್ಟಿರೋ ಎಚ್ಚರಿಕೆ ತಿಳ್ಕೊಳ್ಳಿ. ಅಷ್ಟಕ್ಕೂ ಈ ಅಕ್ಷತೆ ಕಾಳು ತಗೊಂಡ್ ಬಂದಿದ್ಯಾರೋ? ಆದ್ಯ. ಹೌದು, ನಾನೇ ತಗೊಂಡ್ ಬಂದಿದ್ದು. ಈ ತರ ಪವಿತ್ರವಾದ ಕಾರ್ಯ ನಡೀತಿರ್ಬೇಕಾದ್ರೆ ಇಂಥ ಅಕ್ಷತೆ ತರ್ಬೋದಾ? ಇದನ್ನೆಲ್ಲ ಯಾರೋ ಮನ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ಸುತ್ತೆ.